ಬಿಜೆಪಿಯಲ್ಲಿರುವಂತಹ ಅಸಮಾಧಾನ ಮಧ್ಯದಲ್ಲೇನೆ ವಿ ಸೋಮಣ್ಣ ಅವರು ದೆಹಲಿಗೆ ಹೋದರು. ದೆಹಲಿಗೆ ಹೋಗಿ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ. ರಾಜ್ಯಸಭೆಗೆ ಅವಕಾಶ ನೀಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅನ್ನೋದು ಬರ್ತಾ ಇದೆ. ಅವರು ಸ್ಪರ್ಧೆಗೆ ಕೇಳ್ತಾ ಇದ್ದಾರೆ ಅನ್ನೋದನ್ನ ಕೇಳಿದ್ವಿ ತುಮಕೂರಿನಿಂದ. ಇದೀಗ ಅವರು ಅಮಿತ್ ಶಾ ಅವರನ್ನ ಭೇಟಿಯಾಗಿ ರಾಜ್ಯಸಭೆಗೆ ಅವಕಾಶ ನೀಡುವಂತೆ ಮನವಿ ಮಾಡಿದ್ದಾರಾ? ಓಕೆ, ಯಾವ್ದಾದ್ರು 3 ಕ್ಷೇತ್ರ ಕೊಡಿ ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ವಿಶ್ವಾಸವನ್ನೇ ವ್ಯಕ್ತಪಡಿಸಿದ್ದಾರೆ. ಪಕ್ಷದಲ್ಲಿನ ಅಸಮಾಧಾನದ ಬಗ್ಗೆಯೂ ಕೂಡ ಪ್ರಸ್ತಾಪವನ್ನ ಮಾಡಿದಾರಂತೆ. ಜೆಪಿ ನಡ್ಡಾ ಭೇಟಿಯನ್ನು ಕೂಡ ವಿ ಸೋಮಣ್ಣ ಅವರು ಆಗಿದ್ದಾರೆ. ಸೊ ಈಗ ದೆಹಲಿಯಲ್ಲಿ ಬಿಜೆಪಿ ರೆಬಲ್ ವಿ ಸೋಮಣ್ಣ ಅವರು ಭೇಟಿಯಾಗಿರೋದನ್ನ ನೋಡ್ತಾ ಇದ್ದೀರಾ. ಅಮಿತ್ ಶಾ ಭೇಟಿಯಾಗಿ ವಿ ಸೋಮಣ್ಣ ಚರ್ಚೆಯನ್ನ ಮಾಡಿದ್ದಾರೆ. ರಾಜ್ಯಸಭೆಗೆ ಅವಕಾಶ ನೀಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಒಂದು 3 ಕ್ಷೇತ್ರ ಕೊಡಿ, ನಾನು ಗೆಲ್ಸ್ಕೊಂಡು ಬರ್ತೀನಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಪಕ್ಷದಲ್ಲಿರುವಂತಹ ಅಸಮಾಧಾನದ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದಾರಂತೆ. ಎಲ್ಲ ಬೇರೆ ಕಡೆ ಹೋಗ್ಬೇಕು ಹೇಳ್ತೀನಿ. ಸರ್, ಇವತ್ತು ಅಮಿತ್ ಶಾ ಅವರು ನಡ್ಡಾ ಅವ್ರನ್ನ ಭೇಟಿ ಮಾಡಿದಿರಿ, ಏನು ಚರ್ಚೆ ಆಯ್ತು ಸರ್? ಸುಮಾರು ಒಂದು ಅಮಿತ್ ಶಾಜಿಯವರು ಚುನಾವಣೆಯಲ್ಲಿ ನನಗಾದಂಥ ಫಲಿತಾಂಶ ಇದಾದ ಮೇಲೆ ದೂರವಾಣಿ ಮುಖೇನ ಮಾತನಾಡಿ ಕೆಲವಾರು ವಿಚಾರಗಳು ಹೇಳಿದ್ರು. ಅದಾದಮೇಲೆ ಬರೋಕ್ಕೆ ಹೇಳಿದ್ರು, ನಾನು ಬಂದಿರಲಿಲ್ಲ ಬೇಜಾರಾಗಿ. 4-5 ದಿನಗಳಾಯಿತು ಬಂದು. ಅಮಿತ್ ಶಾ ನಡ್ಡಾಜಿಯವರು ಹಿಮಾಚಲ ಪ್ರದೇಶನ ರಾತ್ರಿ ಬಂದಿದ್ದರು. ಅವರು ಕೂಡ ಭೇಟಿ ಮಾಡಿದ್ವಿ. ಅವ್ರಿಗೆ ಉಭಯ ಕುಶಲೋಪರಿ ಕೇಳಿದ್ವಿ. ಅದಾದಮೇಲೆ ಅಮಿತ್ ಶಾಜಿ ಹತ್ರ ಸುಮಾರು ಒಂದು 25-30 ನಿಮಿಷಕ್ಕೂ ಮೇಲ್ಪಟ್ಟು ನಾನೇ ನಿರೀಕ್ಷೆ ಮಾಡಿರಲಿಲ್ಲ. ಒಬ್ಬ ನಾಯಕನಿಗೆ ಇನ್ನೊಬ್ಬ ರಾಜ್ಯದ ಮಟ್ಟದಲ್ಲಿ ಚುನಾವಣೆಗಳನ್ನಾದಂಥ ಸಂದರ್ಭದಲ್ಲಿ ಆಗುವ ಹಿನ್ನಡೆಗೆ ಅವ್ರು ಸ್ಪಂದಿಸಿದ್ದು ನನಗೆ ತುಂಬ ಸಂತೋಷ ಉಂಟು ಮಾಡಿದೆ. ನೀವು ಇಲ್ಲಿ ಈಜಿಯಾಗಿ ಗೆಲ್ತಾ ಇದ್ರಿ, ನಮ್ಮ ಮಾತನ್ನು ಕೇಳಿ ಇವತ್ತು ಅಲ್ಲಿ ಹೋಗಿ ನಿಮಗೆ ಸ್ವಲ್ಪ ಇದಾಗಿದೆ, ಅದಕ್ಕೆ ಬೇಜಾರು ಮಾಡ್ಕೋಬಾರ್ದು. ಇವೆಲ್ಲ ಜೀವನದಲ್ಲಿ ಬರ್ತಕ್ಕಂಥದ್ದೇ. ನಾವು ನಿಮ್ಮ ಜೊತೆಯಲ್ಲಿದ್ದೀವಿ. ಲೋಕಸಭೆ ಚುನಾವಣೆ ಯಾವ ರೀತಿ ಫೇಸ್ ಮಾಡಬೇಕು, ಅದನ್ನು ನಿಮಗೇನೇನು ಕೆಲಸ ಹಚ್ಚಬೇಕು ಅವೆಲ್ಲ ಹಚ್ತೀವಿ. ಮಾಡಿರಿ, ಕೆಲಸ ಮಾಡಿರಿ. ದೇಶಕ್ಕೆ ನರೇಂದ್ರ ಮೋದಿಯವರ ಅವಶ್ಯಕತೆ ಇದೆ. ದೇಶ ಇವತ್ತು ಅಭಿವೃದ್ಧಿ ಆಗ್ತಾಯಿದೆ. ನಿಮ್ಮ ವೈಯಕ್ತಿಕವಾಗಿ ಕೆಲವು ತೊಂದರೆಗಳನ್ನು ಮರೆತು. ನನ್ನ ಸಹೋದ್ಯೋಗಿ ದೆಹಲಿಯಿಂದ ಶಬೀರ್ ನಿಡಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಒಂದು ಕಡೆಗೆ ಈ ಕಡೆಗೆ ಡಿ.ಕೆ. ಶಿವಕುಮಾರ್ ಅವರು ಭೇಟಿ ಆಗುತ್ತೆ, ಆ ಕಡೆಗೆ ದೇವೇಗೌಡರನ್ನ ಭೇಟಿ ಆಗ್ತಾರೆ, ಈ ಕಡೆಗೆ ದೆಹಲಿಗೆ ಹೋಗಿ ಅಮಿತ್ ಶಾ ಅವರನ್ನು ಕೂಡ ಭೇಟಿಯಾಗಿ ಬರ್ತಾರೆ. ತುಂಬಾ ಮಜವಾಗಿದೆ ವಿ ಸೋಮಣ್ಣ ಅವರ ರಾಜಕೀಯವಾಗಿ ಇಡ್ತಾ ಇರುವಂತಹ ಹೆಜ್ಜೆಗಳು. ಏನು ಹೇಳ್ತಾರೆ ಸೋಮಣ್ಣ ಅವರು? ಅರುಣ್, ವಿ ಸೋಮಣ್ಣ ಅವರು ಕೂಡ ಒಂದ್ ರೀತಿ ಗೊಂದಲದಲ್ಲಿದ್ದಾರೆ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಒಂದ್ ಕಡೆ ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡ್ತಾರೆ, ತುಮಕೂರು ಲೋಕಸಭೆ ಚುನಾವಣೆಗೆ ಟಿಕೆಟ್ ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಕೂಡ ಮಾಡ್ತಾರೆ. ಮತ್ತೊಂದು ಕಡೆ ಬಿಜೆಪಿ ವರಿಷ್ಠ ನಾಯಕರನ್ನು ಕೂಡ ಭೇಟಿ ಮಾಡ್ತಾರೆ. ಪಕ್ಷದಲ್ಲಿ ಆಗ್ತಿರುವಂತಹ ಬದಲಾವಣೆಗಳೇನು ಮತ್ತೆ ರಾಜ್ಯದಲ್ಲಿ ನಮ್ಮನ್ನ ಹೇಗೆ ನಡೆಸ್ಕೊಳ್ತಿದ್ದಾರೆ ಅನ್ನುವಂಥದ್ದನ್ನು ಕೂಡ ವಿವರಣೆ ಕೊಡುವಂತ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಹೀಗಾಗಿ ಸೋಮಣ್ಣ ಅವರ ನಡೆ ಏನು ಅನ್ನುವಂಥದ್ದು ಸಾಕಷ್ಟು ಗೊಂದಲಕಾರಿಯಾಗಿರುವಂತದ್ದು. ಇವತ್ತು ಬಹಳ ಪ್ರಮುಖವಾಗಿ ಅಮಿತ್ ಶಾ ಅವರನ್ನ ಭೇಟಿಯಾದಂತ ಸಂದರ್ಭದಲ್ಲಿ ಲೋಕಸಭೆ ಇರಲಿ, ಅದ್ರ ಬದಲು ನನಗೆ ರಾಜ್ಯಸಭೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅವರು ಚುನಾವಣಾ ರಾಜಕಾರಣದಿಂದ ವಿಮುಖ ಆಗ್ತಿದ್ದಾರೆ ಅನ್ನುವಂತ ಅನುಮಾನಗಳು ಕೂಡ ಈಗ ಸದ್ಯಕ್ಕೆ ಬರ್ತಾ ಇರುವಂತದ್ದು. 2 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ವಿಧಾನಸಭೆಯಲ್ಲಿ ಸೋಲನ್ನ ಆದ ಬಳಿಕ ಅವರೀಗ ಚುನಾವಣೆ ರಾಜಕಾರಣದಿಂದ ಹಿಂದೆ ಸರಿಯುವಂತ ನಿರ್ಧಾರ ಏನಾದ್ರೂ ಮಾಡಿದಾರ ಅನ್ನೋಂತ ಅನುಮಾನಗಳು ಬರ್ತಾ ಇರುವಂತದ್ದು. ಯಾಕಂದ್ರೆ ಅಮಿತ್ ಶಾ ಅವರನ್ನ ಭೇಟಿಯಾಗಿ ರಾಜ್ಯಸಭೆಗೆ ಒಂದು ಅವಕಾಶವನ್ನ ಮಾಡಿಕೊಡಿ, ನಾನು 3 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಕೊ ಬರುವಂತ ಜವಾಬ್ದಾರಿಯನ್ನ ನನಗೆ ಕೊಡಿ, ಅದರ ಚಿಂತೆಯನ್ನ ಬಿಟ್ಬಿಡಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಅವರಿಗೆ ರಾಜ್ಯಸಭೆಗೆ ಅವಕಾಶವನ್ನ ಮಾಡಿಕೊಡ್ತಾರ ಅಥವಾ ಲೋಕಸಭೆಗೆ ಅವಕಾಶವನ್ನ ಮಾಡಿಕೊಡ್ತಾರ ಅನ್ನುವಂಥದ್ದು ಬಿಜೆಪಿ ಹೈಕಮಾಂಡ್ ಸ್ಪಷ್ಟಪಡಿಸಿಲ್ಲ. ನೀವು ಹೋಗಿ ಮತ್ತೆ ಕೆಲಸವನ್ನ ಮಾಡಿ, ನೀವು ಯಾವ ರೀತಿಯಾಗಿ ಹಿಂದೆ ಪಕ್ಷದಲ್ಲಿ ತೊಡಕೊಳ್ತಾ ಇದ್ರಿ ಸಂಘಟನೆಯಲ್ಲಿ, ಅದೇ ರೀತಿಯಲ್ಲಿ ಕೆಲಸವನ್ನ ಮಾಡಿ, ನಿಮಗೆ ಯಾವ ಹುದ್ದೆಯನ್ನು ಕೊಡಬೇಕು, ಹೇಗೆ ನಡೆಸ್ಕೊಳ್ಬೇಕು ಅನ್ನುವಂಥದ್ದನ್ನ ನಾವು ನಿರ್ಧಾರ ಮಾಡ್ತೀವಿ ಅನ್ನುವಂತಹ ಸಲಹೆಯನ್ನು ಕೊಟ್ಟು ಕಳಿಸಿದ್ದಾರೆ. ಆದ್ರೆ ಇದೇ ಸಂದರ್ಭದಲ್ಲಿ ಪಕ್ಷದಲ್ಲಿ ಆಗ್ತಿರುವಂತಹ ಆಂತರಿಕ ಬೆಳವಣಿಗೆಗಳ ಬಗ್ಗೆಯೂ ಕೂಡ ಗಮನ ಸೆಳೆಯುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ವಿಶೇಷವಾಗಿ ಏನು ತಮ್ಮ ರಾಜಕೀಯ ಎದುರಾಳಿಗಳಂತೇನು ಯಾರೆಲ್ಲ ಇದ್ದಾರೆ ಅವ್ರ ವಿರುದ್ಧವೂ ಕೂಡ ಒಂದ್ ರೀತಿ ದೂರು ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅಂದ್ರೆ ನಮ್ಮನ್ನ ಗೌರವಯುತವಾಗಿ ನಡೆಸ್ಕೊಳ್ತಾ ಇಲ್ಲ, ಕಡೆಗಣಿಸಲಾಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಪಕ್ಷದಲ್ಲಿ ಅನ್ನುವಂತ ಒಂದು ಅಸಮಾಧಾನ. ಜೊತೆಗೆ 2 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಉದ್ದೇಶಪೂರ್ವಕವಾಗಿ ನಮ್ಮನ್ನ ಸೋಲಿಸಲಾಗಿದೆ ಅನ್ನುವಂಥದ್ದನ್ನು ಕೂಡ ಅವರು ವಿವರಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಎಲ್ಲ ಅವರ ಏನು ಮಾತುಗಳನ್ನ ಆಲಿಸಿದ ಬಳಿಕ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಬೆಳವಣಿಗೆಗಳಾಗಲ್ಲ, ಈ ನಿಟ್ಟಿನಲ್ಲಿ ನಾವು ಸೂಕ್ತವಾದಂತಹ ನಿರ್ದೇಶನಗಳನ್ನ ಕೊಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಸಮಾಧಾನವನ್ನ ಮಾಡಿ ಸೋಮಣ್ಣ ಅವರನ್ನ ವಾಪಸ್ ಕಳಿಸ್ಕೊಟ್ಟಿದ್ದಾರೆ. ಹೀಗಾಗಿ ಮುಂದೆ ಸೋಮಣ್ಣ ಅವರ ನಡೆ ಏನಾಗಿರುತ್ತೆ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕು. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.